ನಮ್ಮ ಆತ್ಮೀಯ ಜೀವಿತಕ್ಕೆ ಭಾರಿ ಪ್ರಾಮುಖ್ಯವಾದ ಸಂದೇಶ ದೇವರು ಇವತ್ತು ನಮ್ಮೊಂದಿಗೆ ಮಾತಾಡ್ಬೇಕಂತೇಳಿ ಅನ್ಕೊಂತಾನ. ಇದನ್ನ ನಾವು ಇಟ್ಕೊಂಡಿವಂದರೆ ದೇವರೊಂದು ಉದ್ದೇಶವು ದೇವ್ರ ಚಿತ್ತವು ನೆರವೇರಿಸೋಕೆ ಮಾರ್ಗವಾಗ್ತದೆ. ಪ್ರತಿಯೊಬ್ಬ ಆತ್ಮೀಯ ಜೀವಿತದಲ್ಲಿ ನಾವು ನಡೀತಿರುವಾಗ ಕ್ರೈಸ್ತವರಿಗೆ ಏನಂತ ಇರ್ತದೆ ಅಂದರೆ, ನನ್ನ ಜೀವಿತ ಪಟ್ಲ ದೇವ್ರ ಉದ್ದೇಶ ಏನು ಅದು ತಿಳ್ಕೊಬೇಕಾದ್ರೆ ಬಾಧ್ಯತೆ ನಮ್ಗೆ ಐತಲ್ಲ, ಹೌದಲ್ಲ? ಇವಾಗ ನಾವು ಸುಮ್ಮನೆ ಚರ್ಚಿಗೆ ಬಂದೀವಿ, ಕೂತ್ಕೊಂಡಿವಿ, ಆರಾಧಿಸ್ತಿದ್ವಿ, ವಾಕ್ಯ ಕೇಳ್ತಿದ್ವಿ, ಹೋಗ್ತಿದ್ವಿ, ಮತ್ತು ನಮ್ಮ ಕೆಲಸಗಳು ನಾವು ಮಾಡ್ಕೊತಿದ್ವಿ, ಮತ್ತು ನಾವು ಬುಧವಾರ ಬರ್ತೀವಿ, ಸಂಡೇ ಬರ್ತೀವಿ, ಮತ್ತು ಚರ್ಚ್ನಲ್ಲಿ ಕೂತ್ಕೊತೀವಿ, ಹೋಗ್ತೀವಿ. ಇಷ್ಟೇ ಅಲ್ಲಲ್ಲ, ದೇವರು ಏನೋ ಒಂದು ಉನ್ನತವಾದ ಉದ್ದೇಶ ಪ್ರತಿಯೊಬ್ಬರ ಮೇಲೆ ಇಟ್ಟನ ದೇವ್ರು. ಆಮೇನ್. ಎಲ್ಲರ ಮೇಲೆ ಐತೆ. ಯಾರ್ಯಾರನ್ನ ಕರೆದನೋ ಪ್ರತಿಯೊಬ್ಬರ ಮೇಲೆ ಕೂಡ ತನ್ನ ಉನ್ನತವಾದ ಉದ್ದೇಶ, ಒಂದು ಸಂಕಲ್ಪ ಐತೆ. ಏನದು? ಏನು ಕರೆ ಅದು? ನನ್ನ ಜೀವಿತ ಪಟ್ಲ ಏನೈತಪ್ಪ ಕರೆ ಅನ್ನೋದು ಪ್ರತಿಯೊಬ್ಬರಿಗೊಂದು ತಿಳ್ಕೊಬೇಕನ್ನೋ ಆಸೆ ಇರ್ತದೆ. ಹೌದಯ್ಯ, ನಾನು ಎದಕ್ಕೆ ಕರೆದಿ, ನಾನು ಏನು ಮಾಡಬೇಕು, ನನ್ನ ಮೇಲೆ ನಿನ್ನ ಉದ್ದೇಶ ಏನೈತೆ, ಏನು ಸಂಕಲ್ಪ ಏನೈತೆ, ನನ್ನ ಭವಿಷ್ಯದ ಪಟ್ಲ ನಿನ್ನ ಉದ್ದೇಶ ಏನಾಗಿಟ್ಟಿ ನೀನು, ಅದು ನಾನು ಹೆಂಗೆ ನೆರವೇರಿಸ್ಬೇಕನ್ನೋ ಆಲೋಚನೆಗಳು ನಮಗಿರ್ತವೆ. ಆದರೆ ಅದನ್ನು ಹೆಂಗೆ ತಿಳ್ಕೊಬೇಕು? ಹೆಂಗೆ ತಿಳ್ಕೊಬೇಕು? ಅದು ಹೆಂಗೆ ಗೊತ್ತಾಗ್ತದೆ? ದೇವ್ರ ಉದ್ದೇಶಗಳು ನಮ್ಮ ಮೇಲೆ ಹೆಂಗೈತೆ, ಆತನ ಸಂಕಲ್ಪ ನನ್ನ ಮೇಲೆ ಏನೈತೆ ಅನ್ನೋದು ಹೆಂಗೆ ಗೊತ್ತಾಗ್ತದೆ? ಭಾರಿ ಮಂದಿ ಏನು ಮಾಡ್ತಾರೆ ಗೊತ್ತಾ? ನಮ್ಮ ಭವಿಷ್ಯತ್ತುಗಳು ಕೇಳೋಕೆ ಎಲ್ಲಿಗೆ ಹೋಗ್ತಾರ? ಜ್ಯೋತಿಷ್ಯಗಳು ಹೋಗ್ತಾರ, ಪಂಚಾಂಗಗಳು ಕೇಳ್ತಾರೆ. ಅವನ ಭವಿಷ್ಯತ್ತು ಅವನಿಗೆ ಗೊತ್ತಿಲ್ಲದಾಗ ಅವನೇನೋ ಮಾಡ್ಕೊಂತಾನ. ನಾವು ಅವನ ತಗೋಗಿ ಆ ಭವಿಷ್ಯತ್ತುಗಳು ಕೇಳಿದ್ರೆ ಅವನೇನು ಹೇಳ್ತಾನ. ನಾವು ಬೈಬಲ್ ಸ್ಟಡಿ ಮಾಡುವಾಗ ಗುಂಟೂರಿನಾಗ ನಮ್ಮನ್ನು ಹೊರಗೆ ಬಿಡಲ್ಲ. ಒಟ್ಟು ಅಸಲು ನಮಗೆ ಹೊರಗೆ ಪ್ರಪಂಚ ಹಂಗೆ ಅದು ಗೊತ್ತಾಗೋದಿಲ್ಲ. ಒಳಗೆ ಹಾಕ್ಲಾಗ್ಬಿಡ್ತಾರೆ, ಡೋರ್ ಹಾಕ್ಬಿಡ್ತಾನೆ, ನಾವು ಅಸಲು ಹೊರಗೆ ಹೋಗಂಗಿಲ್ಲ. ನಾವು ಒಂದೇ ಒಂದು ಸಲ ಹೋಗ್ಬಿಡ್ತಾರೆ. ಶೇವಿಂಗ್ ಗಿವಿಂಗ್ ಗಡ್ಡ ಬಂದರೆ ಕಟಿಂಗ್ ಗಿಟಿಂಗ್ ಮಾಡಿಸ್ಕೋಬೇಕಂದ್ರೆ ಅದಕ್ಕೊಂದೇ ಸೊಲ್ಯೂನ್ ಶಾಪ್ ಅಂತ ಚರ್ಚ್ನಾಗ ಇರೋದಿಲ್ಲ. ಅದು ಅವಾಗೊಂದೇ ಪರ್ಮಿಷನ್ ಕೊಡ್ತಾರೆ. ಅದು ಕೂಡ ನಾವು ಬೇಸ್ ಬುಕ್ನಾಗ ಎಂಟ್ರಿ ಮಾಡಿಸಿ ನಾವು ಹಿಂಗೆ ಓದ್ತಿದ್ವಿ, ಇದಕ್ಕೆ ಹೋಗ್ತಿದ್ವಿ ಅಂತೇಳಿ ಬರೆಸಿ ಹೋಗ್ಬೇಕು. ನಾವು ಹಂಗೆ ಬರೆಸಿ, ನಾನು ಇನ್ನು ಕೆಲವೊಂದು ಹುಡುಗರು ಬಂದಿದ್ರು ಅಲ್ಲಿ ಟ್ರೈನಿಂಗ್ಗೆ, ಒಂದು 2-3 ಕಲ್ತು ನಾವು ಹೋಗ್ತಿದ್ವಿ. ಹಿಂಗೆ ನಡ್ಕೊಂತ ಹೋಗಿ ಅಲ್ಲಿ ಸೊಲ್ಯೂನ್ ಶಾಪ್ ಆಯ್ತಂದರೆ ಅಲ್ಲಿ ಹೋಗಿ ಕಟಿಂಗ್ ಮಾಡಿಸ್ಕೊಳ್ಳೋಣ ಅಂತೇಳಿ ಓದ್ತಿದ್ರೆ, ಅಲ್ಲಿ ಬಗಲಿಗೆ ಒಬ್ಬನು ಜ್ಯೋತಿಷಿ ಹೇಳ್ತಾನ, ಗಿಳಿ ಹಿಡ್ಕೊಂಡು ಕುತ್ಕೊಂಡನ, ಜರಗೇದಿ ಚೆಪ್ತಾ ಜರಗಬೋಯ ಚೆಪ್ತಾ ಅಂತಾನ. ಇಡೀ ಅಲ್ಲಿ ಅವ್ರು ಬಂದಾರಲ್ಲ, ನಮ್ಮ ಬಗಲಿಗೆ ಇದಾರಲ್ಲ ಅವ್ರ ಸೇವಕರು ಕೂಡ, ఏమో జరగబోయే చెప్తాడంట వీడు, ఇందాము వాడేం చెప్తాడులే వానికే తెలియదంటే, సరే తెలీదు వన్తో మాట్లాడిద్దాం అంతేಳಿ ಹೋಗಿ ಕೇಳಿವಿ. ఏమన్నా నువ్వు జరిగే చెప్తావా, జరగబోయే చెప్తావు? చెప్తానన్నా, జరగబోయే చెప్తాను, నీదేం జరుగుతుంది చెప్తాను. నావిది ಏನು ಮಾಡೋದು ಗೊತ್ತಾ, మాకు జరగదేం చెప్పొద్దు, మాకేం జరిగింది చెప్పు. ఇప్పుడు మా ముగ్గురున్నాము, ముగ్గురికి ఏం జరిగింది, ఫస్ట్ ఏం జరిగింది చెప్పు, జరగబోదు వద్దులే, మాకేం జరిగింది చెప్పు అంటే, పోండప్ప మీరు ఫస్ట్ యాడ్ నుంచి వచ్చినారు మీరు అంత గెలుస్తున్నారమ్మా, మీరు భలే ఉన్నారు మీరు, ఉన్నిలే పోండి అంత కాదు, నువ్వే చెప్తావని చెప్పినావు కదా, నువ్వే అరుస్తున్నావు అప్పటి నుంచి, జరిగేది చెప్తారు జరగబోయే చెప్తారని. అవన్నీ వద్దు, మాకు జరిగినే చెప్పు. అవును ఏడవల్ల, పోండప్ప యాదో నేను కూర్చున్నాను, పోండి మీరు పాస్టల్ కదా మరి పోండి ಅಂತ. ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ, ಅವನೇನೋ ಹೊಟ್ಟೆಪಾಡಿ ಕೂತ್ಕೊಂಡನ, ಅವನೇನೋ ಹೇಳ್ತಾನ. ಅಂದರೆ ಭಾರಿ ಮಂದಿ ಏನು ಮಾಡ್ತಾರೆ ಹೇಳು, ಅದನ್ನ ನಂಬಿ ಭವಿಷ್ಯತ್ನಾಗ ಏನಾಗ್ತತೋ, ನಮ್ಮ ಭವಿಷ್ಯತ್ ಹೆಂಗೈತೋ ಏನಿಲ್ಲ ಅಂತೇಳಿ ತಿಳ್ಗಾನಾಗ ಹೋಗ್ತಾರ. ನಮ್ಮನ್ನು ಸೃಷ್ಟಿಸಿರೋದು ಯಾರು? ಸೃಷ್ಟಿಕರ್ತನಾದ ದೇವರು. ಆತಗೆ ಗೊತ್ತು ನಮ್ಮ ಭವಿಷ್ಯತ್ ಏನಂತ. ಆಮೇನ್. ನಾವು ಕೇಳ್ಬೇಕಾಗಿರೋದು ಮನುಷ್ಯರನ್ನಲ್ಲ, ಮನುಷ್ಯರು ಹೇಳೋದಿಲ್ಲ, ದೇವ್ರು ಹೇಳ್ತಾನೆ ನಮ್ಮ ಭವಿಷ್ಯತ್ ಏನನ್ನೋದು. ಆಮೇನ್. ಅದಕ್ಕೆ ನಾವು ಯಾರನ್ನ ಕೇಳಬೇಕು? ದೇವ್ರನ್ನ ಕೇಳಬೇಕು. ಅಂದರೆ ಇವಾಗ ನಾವು ಕೆಲಸ ಮಾಡ್ತಾಯಿದ್ದೀವಿ, ವ್ಯಾಪಾರಗಳು ಮಾಡ್ತಾಯಿದ್ದೀವಿ, ದೇವ್ರ ಉದ್ದೇಶ, ದೇವ್ರ ಕರೆ ಐತೆ ಅಂತ ಹೇಳಿದ್ರೆ ಎಲ್ಲರೂ ಪಾಸ್ಟ್ರುಗಳು ಆಗ್ಬೇಕಂತಲ್ಲ, ಎಲ್ಲರೂ ಸೇವಕರೇ ಆಗ್ಬೇಕಂತಲ್ಲ. ಇವಾಗ ನನ್ನ ಮೇಲೆ ದೇವ್ರ ಉದ್ದೇಶ ಐತೆ, ನನಗೆ ಒಂದು ಸ್ಪಷ್ಟತೆ ಐತೆ. ದೇವ್ರು ನನಗೆ ಎದಕ್ಕೆ ಕರೆದನ, ಯಾವುದಕ್ಕಾಗಿ ನಾನು ಏರ್ಪಾಡು ಮಾಡ್ಕೊಂಡನ, ಎಲ್ಲಿಗೆ ನಾನು ನಡೆಸ್ತಾನ ಅನ್ನೋದು ನನಗೊಂದು ಸ್ಪಷ್ಟತೆ ಐತೆ, ನನಗೊಂದು ಕ್ಲಾರಿಟಿ ಐತೆ. ಎದಕ್ಕಂದರೆ ನಾನು ಕೇಳಿನ ದೇವ್ರತ ಕುತ್ಕೊಂಡು, ನನ್ನ ಭವಿಷ್ಯತ್ತು ಏನು ಪ್ರಭಾ, ನಾನು ಏನು ಮಾಡಬೇಕು, ನನ್ನ ಮೇಲೆ ನಿನ್ನ ಉದ್ದೇಶ ಏನೈತೆ, ನಿನ್ನ ಸಂಕಲ್ಪ ಏನೈತೆ ಅಂದಾಗ ನನಗೆ ಕೊಟ್ಟಾನ. ನಿನ್ನ ಮೇಲೆ ನನಗಿರೋ ಉದ್ದೇಶ ಇದು ನೋಡಪ್ಪ ಅಂತೇಳಿ ನನಗೆ ತಿಳಿಸ್ಯಾನ. ನನಗೊಂದು ಕ್ಲಾರಿಟಿ ಐತೆ. ನಿಮಗೈತಾ ಅದು? ಕೆಲಸ ಮಾಡ್ತಾಯಿದ್ದೀವಿ, ಕೈ ಕೆಲಸ ಮಾಡ್ತಾಯಿದ್ದೀವಿ, ಮಾಡ್ತಾಯಿದ್ದೀವಿ, ಮತ್ತು ದೇವ್ರ ಉದ್ದೇಶ ಏನಂತಂದರೆ, ಅಂದರೆ ನಾವು ಕೂಡ ಪಾಸ್ಟ್ರುಗಳಾಗಿ ಸೇವೆ ಮಾಡ್ಬೇಕಾ? ಅದೇನಾ ನಮ್ಮ ದೇವ್ರ ಉದ್ದೇಶ? ಅಂದರೆ ಎಲ್ಲದಕ್ಕೂ ಅದೇ ಉದ್ದೇಶ ಇರೋದಿಲ್ಲ. ಇವಾಗ ದಾವೀದ್ ಅದನ್ನ
ಆ ದಾವಿದ ಕುರಿಗಳು ಕಾಯ್ತಾನ. ದಾವಿದ ಮೇಲೆ ಒಂದು ಉದ್ದೇಶ ಐತೆ. ಏನು ದಾವಿದೇನು ಎಲ್ಲರಿಗೂ ಪ್ರವಚನ ಮಾಡ್ಕೊಂತ ತಿರ್ಗಂತ ದಾವಿದಿಲ್ಲ ಕೆಲಸ. ದಾವಿದ್ನೇನು ಸಿಂಹಾಸನ ಎಕ್ಸ್ಬೇಕು. ಆಮೇನ್ ರಾಜನಾಗಿ ಪರಿಪಾಲನೆ ಮಾಡ್ಬೇಕು ದಾವಿದು. ಇಸ್ರಾಯೇಲ್ ಪ್ರಜೆಗಳಿಗೆಲ್ಲರಿಗೆ ರಾಜನಾಗಿರ್ಬೇಕು ದಾವಿದು. ಅದು ದೇವ್ರ ಸಂಕಲ್ಪ, ದೇವ್ರ ಉದ್ದೇಶ. ಅದು ಇರೋ ಕರೆ. ಅದು ನಮಗೆ ಕರಿತದಂದ್ರೆ ನಾವೆಲ್ಲ ಪಾಸ್ಟರ್ಗಳಾಗಿ ನಾವೆಲ್ಲ ಬೈಬಲ್ ಇಟ್ಕೊಂಡು ತಿರ್ಬೇಕಂತ ಎಲ್ಲರಿಗೆ ಹಂಗೆ ಅನ್ಕೋಬಾರ್ದು. ದೇವ್ರ ಕರೆ ಐತಂದ್ರೆ ದೇವ್ರ ಉದ್ದೇಶ ಏನೈತಂದ್ರೆ ಎಲ್ಲರೂ ಅನ್ಕೊಂಡ್ರೆ ಗೊತ್ತಾ, ದೇವ ನನ್ನ ಉದ್ದೇಶ ಏನು ಪ್ರಭಾ, ನಾನು ಸೇವೆ ಮಾಡ್ಬೇಕಾ, ಇಲ್ಲ ನಾನು ಏನಾನ ವಾಕ್ಯಗಳು ಹೇಳ್ಬೇಕಾ ಅಂದ್ರೆ ಎಲ್ಲರಿಗೂ ಹಂಗಿರೋದಿಲ್ಲ. ಕರೆ ಪ್ರತಿಯೊಬ್ಬರಿಗೂ ಒಂದೊಂದು ಉದ್ದೇಶ ಇರ್ತದೆ ದೇವ್ರನಾಗೆ. ಇವಾಗ ದಾವಿದಿಗೆ ಏನೈತೆ, ಸಿಂಹಾಸನಕ್ಕೆ ರಾಜ್ಯನ ಆಳುವಂತ ಉದ್ದೇಶ ಐತೆ. ಇವಾಗ ನೀನು ಏನೇನು ಕೆಲಸ ಮಾಡ್ತಿದ್ಯೋ ಆ ಕೆಲಸದಲ್ಲೇ ದೇವ್ರು ನಿನ್ನ ಒಂದು ಪ್ರತ್ಯೇಕವಾಗಿ ನಿನ್ನ ವಾಡ್ಕೋಬೇಕು ಅನ್ಕೊಂಡಿರ್ತಾನ. ನೀನ್ ಏನ್ ಮಾಡ್ತಿದ್ಯೋ, ನೀನ್ ಏನ್ ಕೆಲಸ ಮಾಡ್ತಿದ್ಯೋ ಅದ್ರಾಗೆ ದೇವ್ರ ಉದ್ದೇಶ ಇರ್ತಾವ. ಏನೇನ್ ಇರ್ತಾವ, ಹೆಂಗಿರ್ತಾವ ಅನ್ನೋದು ನಾವು ದೇವ್ರ ಹತ್ರ ಕೇಳಿ ಪಡ್ಕೋಬೇಕು. ಅವಾಗ ಅದು ನಮಗೆ ಗೊತ್ತಾಗ್ತದೆ. ಹೆಂಗಪ್ಪ ಅಂತ ಹೇಳಿದ್ರೆ ನೋಡ್ರಿ, ಫಸ್ಟ್ ದೇವ್ರ ಉದ್ದೇಶನ ನಾವು ತಿಳ್ಕೊಬೇಕು ಅಂದ್ರೆ, ದೇವ್ರ ಉದ್ದೇಶನ ನಾವು ಪಡ್ಕೋಬೇಕಂದ್ರೆ ಫಸ್ಟ್ ನಮ್ಮಲ್ಲಿ ಏನಿರ್ಬೇಕು ಗೊತ್ತಾ, ಆ ಉದ್ದೇಶನ ತಿಳ್ಕೊಬೇಕನ್ನ ಆಸೆ ನಮ್ಮಲ್ಲಿ ಇರಬೇಕು. ಆಸೆ ಇಲ್ಲ ಅನ್ಕೋ, ಹೆಂಗ್ ಗೊತ್ತಾಗ್ತದೆ ನಿನಗೆ, ಹೆಂಗ್ ತಿಳಿಸ್ತಾನ ದೇವ್ರು? ಆಸೆ ಪಡೋದೇನೆ ತೃಪ್ತಿ ಪಡಿಸ್ತೀನಿ ಅಂತ ಹೇಳೋಣ. ಭಾರಿ ಮಂದಿ ಏನು ಮಾಡ್ತಾರೆ ಅಂದರೆ ಚರ್ಚಿಗೆ ಬರ್ತಾರ, ವಾಕ್ಯ ಕೇಳ್ತಾರ, ಆಡಾಡ್ತಾರ, ಎಲ್ಲ ಮಾಡ್ತಾರ. ಏನು ಮಾಡ್ತಾರೆ ಹೇಳು, ಹೋಗ್ತಾರೆ. ಮತ್ತೆ ಅವ್ರವ್ರ ಜೀವಿತಗಳನ್ನ ಅವ್ರವ್ರು ಏನಿರ್ತಾರೋ ಅದನ್ನ ಮಾಡ್ಕೊಂತಿರ್ತಾರೆ. ಮತ್ತೆ ಬರ್ತಾರೆ, ಮತ್ತೆ ಕೂತ್ಕೊಂತಾರೆ, ಮತ್ತೆ ಹೋಗ್ತಾರೆ, ಮತ್ತೆ ಅವ್ರ ಕೆಲಸಗಳು ಮಾಡ್ಕೊಂತಿರ್ತಾರೆ. ಇವಾಗ ಅವ್ರಿಗೆ ಏನಿರ್ತದೆ ಹೇಳು, ಅವ್ರಿಗೆ ದೇವರು ನನ್ನ ಮೇಲೆ ಏನೋ ಉದ್ದೇಶ ಏನೈತೆ ಅನ್ನೋ ತಿಳ್ಕೊಬೇಕನ್ನ ಆಸಕ್ತಿನೇ ಇಲ್ಲ. ಇವಾಗ ಆಸಕ್ತಿ ಇಲ್ಲ ಅಂದ್ರೆ ದೇವ್ರು ಹೆಂಗೆ ತಿಳಿಸ್ತಾನ? ಹೆಂಗ್ ಗೊತ್ತಾಗುತ್ತೆ ಅವ್ರಿಗೆ? ಗೊತ್ತಾದ? ಇವಾಗ ದೇವ ನನ್ನ ಜೀವಿತ ಪಡ್ಲಿ ನಿನ್ನ ಉದ್ದೇಶ ಏನೈತೆ ಬರ ಬಂದು ನಿನಗೆ ಆಸೆನೇ ಇಲ್ಲ ಅಂದ್ರೆ ನೀನು ಹೆಂಗೆ ತಿಳಿಸ್ತಾನ ದೇವರು? ಫಸ್ಟ್ದಾಗಿ ನಮಗೇನಿರ್ಬೇಕು, ಆಸೆ ಇರಬೇಕು, ತಪನ ಇರಬೇಕು. ನನ್ನ ಬಗ್ಗೆ ನೀನು ಏನು ಆಲೋಚನೆ ಮಾಡ್ತಿದ್ದಿ, ನನ್ನ ಭವಿಷ್ಯತ್ತು ಏನು, ನಾನು ಹೆಂಗ ನಿನ್ನ ಸಲುವಾಗಿ ಜೀವಿಸ್ಬೇಕನ್ನೋ ತಿಳ್ಕೊಬೇಕನ್ನೋ ಆಸೆ ನಮ್ಮಲ್ಲಿ ಇರ್ಬೇಕು. ಆ ಆಸೆ ಇದ್ದಾಗ ದೇವ್ರೇನು ಮಾಡ್ತಾನ ಗೊತ್ತಾ, ತಿಳಿಸ್ತಾನ. ತಿಳಿಸಿದಾಗ ಏನು ಮಾಡ್ತಾನ, ಆ ತಿಳಿಸಿದಾಗ ಅದನ್ನ ಮಾಡಬೇಕು. ಏನು ತಿಳಿಸಿರ್ತಾನೋ ಅದನ್ನ ಮಾಡಬೇಕು. ಭಾರಿ ಮಂದಿ ಏನು ಮಾಡ್ತಾರೆ ಗೊತ್ತಾ, ದೇವ್ರು ತಿಳಿಸಿರ್ತಾನ, ಉದ್ದೇಶಗಳು ತಿಳಿಸ್ತಾನ, ಬಟ್ ಅವರು ಮಾಡಕ್ಕೆ ಇಷ್ಟಪಡೋದಿಲ್ಲ. ಗೊತ್ತಾದತ್ತೆ, ಸ್ಪಷ್ಟವಾಗಿ ಹೇಳ್ತಾನ, ನಿನ್ನ ಮೇಲೆ ನನ್ನ ಉದ್ದೇಶ ಐತೆ ಅಂತ ಹೇಳ್ತಾನ. ಹೇಳ್ದಾಗ ಏನು ಮಾಡ್ತಾರೆ ಗೊತ್ತಾ, ಐತೆ ಅಂತ ಅನ್ಕಂತಾರ, ಸ್ವಲ್ಪ ದಿನ ಇಟ್ಕೊಂತಾರ. ಆಮೇಲೆ ಏನು ಮಾಡ್ತಾರೆ ಗೊತ್ತಾ, ಅದನ್ನ ದೇವ್ರ ಚಿತ್ತ ನೆರವೇರ್ಸಕ ಪ್ರಯಾಸ ಪಡೋದಿಲ್ಲ, ಮುಂದೆ ಹೆಜ್ಜೆ ಹಾಕೋದಿಲ್ಲ. ಹಾಕಿಲ್ಲ ಅಂದ್ರೆ ಹೆಂಗೆ ನಿನ್ನ ದೇವ್ರ ಚಿತ್ತ ನಿನ್ನ ಜೀವನದಲ್ಲಿ ನೆರವೇರ್ತದೆ? ಒಂದು, ಕೇಳಕ್ಕೆ ಇಷ್ಟಪಡೋದಿಲ್ಲ, ಕೇಳಿದ್ರು ಕೂಡ ಮಾಡಕ್ಕೆ ಇಷ್ಟಪಡೋದಿಲ್ಲ. ಮೂರನೇದೇನು ಗೊತ್ತಾ, ಮಾಡಿದ್ರು ಕೂಡ ಅರ್ಧಕ್ಕೆ ನಿಂದಿರ್ಸ್ತಾರ. ಸ್ವಲ್ಪವರೆಗೆ ಹೋಗ್ತಾರೆ ಬೇಸು, ಸ್ವಲ್ಪವರೆಗೆ ಬೇಸ್ ಮುಂದಕ್ಕೆ ಹೋಗ್ತಾರ. ಆಮೇಲೆ ಏನಾಗ್ತದೆ ಹೇಳು, ಭಾಳ ಹಿನ್ನರ ಆಗ್ಬಿಡ್ತಾರೆ, ಹಿಂದಕ್ಕೆ ಹೋಗ್ಬಿಡ್ತಾರೆ. ಅವಾಗ ಹೆಂಗೆ ನೆರವೇರ್ತದೆ ದೇವ್ರ ಚಿತ್ತ? ಕೇಳಕ್ಕೆ ಆಸೆ ಇರಬೇಕು, ಮಾಡಕ್ಕೆ ಪ್ರಯತ್ನ ಪಡಬೇಕು, ಅದನ್ನು ಮುಂದುವರಿಸಿ ಕೊನೆಯವರೆಗೆ ಅದನ್ನು ಕಾಪಾಡ್ಕೋಬೇಕು. ಆಮೇನ್. ಅವಾಗ ನಮ್ಮ ಜೀವನದಲ್ಲಿ ತಂದೆ ಚಿತ್ತ ನೆರವೇರ್ತದೆ. ಕೆಲವೊಂದು ಟೈಮ್ನಲ್ಲಿ ತಂದೆ ಚಿತ್ತ ನೆರವೇರಬೇಕು ಅಂತ ಹೇಳಿದ್ರೆ ನಮಗೆ ಇಷ್ಟ ಇರೋದಿಲ್ಲ. ನಾವೊಂದು ಗುರಿ ಇಟ್ಕೊಂಡು ಓದ್ತಿರ್ತೀವಿ, ನಮಗೊಂದು ಗಮ್ಯ ಇರ್ತದೆ, ನಾನು ಇದು ಮಾಡ್ಬೇಕು ಅನ್ಕೊಂಡಿರ್ತೀನಿ. ದೇವ್ರೇನು ಹೇಳ್ತಾನೆ, ನಾನು ಅದನ್ನು ಬಿಟ್ಟು ಇದು ಬ್ಯಾರದು ಮಾಡಂತಾನ. ಅವಾಗ ಹೆಂಗೆ ಅನಿಸುತ್ತೆ, ನಾನೇನೋ ಒಂದು ಗುರಿ ಇಟ್ಕೊಂಡು ಓದ್ತೀನಿ, ದೇವ್ರು ನೋಡಿದ್ರೆ ಇನ್ನೊಂದು ಗುರಿಗೆ ನಡೆಸ್ತಾರೆ. ಇವಾಗ ಪೌಲಿಗೆ ಈ ಯೂದರು ಇಸ್ರಾಯೇಲರ್ ಅಂದರೆ ಪೌಲಿಗೆ ಇಷ್ಟ. ಎಷ್ಟು ಇಷ್ಟ ಅಂದರೆ ಪೌಲಿಗೆ ಯೂದರಂದರೆ, ನನ್ನ ಜನಗಳು ರಕ್ಷಣೆಯಲ್ಲಿ ಬರೋಕೆ ನಾನು ಕ್ರಿಸ್ತಲಿದ್ದು ಅಗಳಿದ್ರು ಕೂಡ ನನಗೆ ಒಳ್ಳೇದೇ ಅಂತ ಕೇಳ್ತಾನೆ. ಅವರು ರಕ್ಷಣೆಯಲ್ಲಿ ಬರೋಕೆ ಕ್ರಿಸ್ತಲಿದ್ದು ನಾನು ಅಗಳ ಕೂಡ ನಾನು ಸಿದ್ಧನಾಗ್ತೀನಿ ಅಂತ ಹೇಳ್ತಾನೆ. ಅಂದರೆ ಇನ್ನು ಎಷ್ಟು ಕ್ರಿಸ್ತರು ಬಿಟ್ಕೊಳಕ್ಕೆ ಅವ್ರ ಸಲುವಾಗಿ ರೆಡಿ ಅದಾನಂದರೆ ಇನ್ನು ಎಷ್ಟು ಆತಗ ಅವ್ರ ಮೇಲೆ ಮಮತೆ ಇರಬೇಕು, ಎಷ್ಟು ಅವ್ರ ಮೇಲೆ ಇದಿರ್ಬೇಕು. ಅದು ದೇವ್ರೇನು ಮಾಡ್ತಾನೆ ಗೊತ್ತಾ, ಪೌಲ್ನ, ನಿಮ್ಮವ್ರ ಬಗ್ಗೆ ನಿಮ್ಮವ್ರ ತಲೆ ನೀವು ಸ್ವಾರ್ಥ ಹೇಳ್ಬೇಡ, ಅನ್ನಿರ್ ತಗೋ ಅಂತ ಹೇಳ್ತಾನೆ. ಪೌಲ್ ದರ್ಶನ ಏನು ಹೇಳು, ಅನ್ನಿರ್ಗೋ ಸ್ವಾರ್ಥ ಹೇಳೋದು ದರ್ಶನ. ಪೌಲ್ಗೆ ಆಸೆ ಏನು ಹೇಳು, ಯೂದ್ರ ರಕ್ಷಣೆದಲ್ಲಿ ಬರ್ಬೇಕಂತ ಹೇಳಿ ಅನ್ನಿರ್ಗೋಗಿ ಸ್ವಾರ್ಥ ಅಂತ ಹೇಳಂತ ಹೇಳ್ತಾನೆ. ಕೆಲವೊಂದು ಟೈಮ್ನಲ್ಲಿ ನಮಗೆ ಇಷ್ಟ ಇಲ್ದಿದ್ದು ದೇವರು ನಮ್ಮ ಜೀವನದಲ್ಲಿ ಅನುಮತಿಸ್ತಾನೆ, ಕರಿತಾನೆ. ಅದಕ್ಕೆ ನಾವು ಲೋ ಬಿಡ್ಬೇಕು. ನಮಗೆ ಇಷ್ಟ ಇರೋದಿಲ್ಲ ಕೆಲವೊಂದು ಟೈಮ್ನಲ್ಲಿ, ನನಗಿದು ಮಾಡಂತ ಹೇಳ್ತೀನಿ, ನನಗೆ ಇಷ್ಟ ಇರೋದಿಲ್ಲ, ಅದು ನಾನು ಮಾಡ್ಬೇಕು. ಅವಾಗೇ ಆತನ ಚಿತ್ತನ ನೆರವೇರ್ಸೋಕ್ಕಾಗತ್ತೆ. ನಾವು ಹೋಗ್ತಿರೋದು ನಾವೇನೋ ದೊಡ್ಡದು ಅನ್ಕೊಂತೀವಿ, ಅದು ಅಲ್ಪವೇ. ಅದು
ಆತ ಕರೆದಿರೋದು ಉನ್ನತವಾದದ್ದು. ನೀನು ಏನು ಅನ್ಕೊಂಡಿರ್ತೀವೋ ಅದಕ್ಕಿಂತ 1000ರಷ್ಟು ಆಶೀರ್ವಾದ ಅಲ್ಲಿ ಇರ್ತದೆ ಆತರ ಕರೆಯೋದ್ರಲ್ಲಿ. ನಮಗೆ ಗೊತ್ತಿರೋದಿಲ್ಲ ಅದು. ನಾವು ಹೋಗ್ತಿರೋ ಮಾರ್ಗನೇ ನಮಗೇನೋ ದೊಡ್ಡದು ಅನಿಸ್ತಿರ್ತದೆ. ನಿನಗೆ ಅದಲ್ಲ, ನಿನ್ನ ಜೀವಿತಕ್ಕೆ ವಿలుವಾದದ್ದು, ನಿನ್ನ ಜೀವಿತದ ಬೇಕಾಗಿದ್ದು ನನಗೆ ಗೊತ್ತು. ನಾನು ನಿನ್ನ ಸೃಷ್ಟಿ ಮಾಡಿದ್ರೆ ಸೃಷ್ಟಿಕರ್ತ, ನಾನು ನಿನ್ನ ತಂದೆ. ಏನು ಕೊಟ್ಟರೆ ನಿನ್ನ ಜೀವಿತ ಚೆನ್ನಾಗಿರ್ತದೆ, ಏನು ಕೊಟ್ಟರೆ ನಿನ್ನ ಜೀವಿತ ಅನೇಕರಿಗೆ ಆಶೀರ್ವಾದಕರವಾಗಿರ್ತದೆ ನನಗೆ ಗೊತ್ತು. ಆ ಕರೆಗೆ ನೀನು ಲೋಬಾಡ ಅಂತೇಳಿ ಕರಿತಿರ್ತಾನೆ ಅವ. ನಾವೇನು ಮಾಡ್ಬೇಕು? ಅದಕ್ಕೆ ಲೋಬಡ್ಬೇಕು. ಮೊದಲನೇದಾಗಿ ಏನು ಮಾಡಬೇಕು? ಆಸೆ ಇರಬೇಕು. ದೇವಾ, ನನ್ನ ಜೀವಿತ ಪಟ್ಟ ನಿನ್ನ ಚಿತ್ತ ಏನೈತೆ ನಾನು ತಿಳ್ಕೊಣ ಆಸೆ ನಮ್ಮಲ್ಲಿರ್ಬೋದು. ಅದೇ ರೀತಿಯಲ್ಲಿ ಮಾಡುವಂಥ ಪ್ರಯತ್ನ ಪಡಬೇಕು. ತಿಳ್ಕೊಂತೀವಿ, ಪ್ರಯತ್ನ ಪಡೋದಿಲ್ಲ. ಕೆಲವೊಬ್ಬರು ಪ್ರಯತ್ನ ಪಡ್ತಾರ, ಅದನ್ನು ಅರ್ಧಕ್ಕೆ ನಿಂದಿರಿಸ್ಬಿಡ್ತಾರೆ. ಹಂಗಲ್ಲ, ಆಸೆ ಪಡಬೇಕು, ಪ್ರಯತ್ನ ಪಡಬೇಕು, ಅದನ್ನು ಮುಂದುವರಿಸ್ಬೇಕು ಕೊನೆವರೆಗೂ. ಆಮೇನ್. ಎದಕ್ಕಂದ್ರೆ ನಮ್ಮ ಕೈಲಿ ಆಗೋದಿಲ್ಲ, ಬಟ್ ದೇವರು ನಂಬಿಗಸ್ತನು, ಕರೆದಿರೋನು ನಂಬಿಗಸ್ತನು. ನಡೆಸೋದು ಯಾರು? ಆತೆ. ನಮ್ಮ ಶಕ್ತಿ, ನಮ್ಮ ಬಲ, ನಮ್ಮ ಜ್ಞಾನ ಏನು ಕೆಲಸ ಮಾಡೋದಿಲ್ಲ. ದೇವ್ರ ಶಕ್ತಿನೇ ಇದನ್ನು ಮುಂದೆ ಒರೆಸ್ತದೆ. ನಮ್ಮ ಮೇಲೆ ದೇವ್ರ ಉದ್ದೇಶ ಏನೈತೆ? ದೇವ್ರ ಶಕ್ತಿನೇ, ದೇವರೇ ನಮ್ಮ ಜೊತೆಗಿದ್ದು ನಡೆಸ್ಬೇಕು. ನಮಗೆ ತೋರಿಸೋ ದಾರಿ ಅದು ದೊಡ್ಡದಾಗಿರ್ತತೆ. ಅಷ್ಟು ಕೆಲಸ ನಾನು ಎಲ್ಲಿ ಮಾಡೋಕ್ಕಾಗ್ತದೆ ಪ್ರಭು ಅಂತಿದ್ರೆ, ನೀನು ಮಾಡೋದಿಲ್ಲ, ನಿನ್ನೊಳಗಿದ್ದು ನಾನು ಮಾಡ್ತೀನಿ ಅಂತಾನ. ಆಮೇನ್. ನಮಗದು ದೊಡ್ಡದು, ದೇವ್ರಿಗೆ ಅಲ್ಲಲ್ಲ. ಇಸ್ರಾಯೇಲ್ ಪ್ರಜೆಗಳಿಗೆ ನಡೆಸಿರುವಾಗ ಕೆಂಪು ಸಮುದ್ರ ಅಡ್ಡ ಬರ್ತದೆ. ಏನು ಪ್ರಭು ಈ ಸಮುದ್ರ ಹೆಂಗೆ ದಾಟಬೇಕಿದ್ರು ನಾವು ಸಾಯ್ತೀವಲ್ಲ, ಇನ್ನು ಹಿಂದೆ ನೋಡಿದ್ರೆ ಫರೋ ಬರ್ತಾನ, ಸೈನ್ಯ ಐತೆ, ಹೆಂಗ ಅನ್ಕೊಂತಾರೆ ಅವರು. ನಿನಗದು ದೊಡ್ಡದಾಗಿರ್ಬೋದು, ಸಮುದ್ರ ನಿನಗೆ ದೊಡ್ಡದಾಗಿರ್ಬೋದು, ನನಗಲ್ಲ. ಆಮೇನ್. ಏನು ಮಾಡ್ತಾನೆ ಹೇಳು? ಮೋಶೆ, ನೀನು ಮೌನವಾಗಿ ನಿಂತು ನಾನು ಮಾಡೋ ಕಾರ್ಯಗಳು ನೋಡಂತ. ಅವಾಗ ಏನು ಮಾಡ್ತಾನೆ ಹೇಳು? ಸಮುದ್ರನೇ ಸೀಳಿಸ್ತಾನ, ಅದರಾಗಿದ್ದ ದಾರಿ ತೆಗಿತಾನ. ಕೆಲವೊಂದು ಟೈಮ್ನಲ್ಲಿ ದಾರಿ ನಮಗೆ ಕಾಣೋದಿಲ್ಲ. ತಂದೆ ಚಿತ್ತ ನೆರವೇರ್ಸಕ್ಕಂತ ಹೋದಾಗ ಅದೇನೋ ದೊಡ್ಡ ಸಮಸ್ಯೆ ಅನಿಸ್ತದೆ ನಮಗೆ. ಅದು ದೇವ್ರ ಅಂತೇನು ಗೊತ್ತಾ? ನಿನ್ನ ಮೇಲೆ ನೀನು ಆಧಾರ ಆಗಬೇಡ, ನನ್ನ ಮೇಲೆ ಆಧಾರ ಆಗ. ನಡೆಸೋರು ನಾನಲ್ಲ, ಕರೆದಿರೋರು ನಾನಲ್ಲ. ಕರೆಗೆ ಲೋಬಡ್ಬೇಕಾಗಿರೋದು ಯಾರು? ನಾವೇ.